ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಇಮೇಜ್ನ ಬದಲಾಯಿಸ್ಕೊಳ್ಳೋದಕ್ಕೆ ಫೋಟೋ ಶೂಟ್ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಲಕ್ ಫ್ಯಾಕ್ಟರು ಟೈಮಿಂಗ್ ಎಲ್ಲ ವರ್ಕ್ ಆಗ್ತಾ ಇದೆ ಅಂತ ಕಾಣುತ್ತೆ. ನಾನೇನೋ ಮಾಡ್ತೀನಿ ಅನ್ನೋಕ್ಕಿಂತ ಇಲ್ಲಿ ಅಷ್ಟೊಂದು ಅವಕಾಶಗಳಿದೆಯಾ? ಫಸ್ಟ್ ಆಫ್ ಆಲ್ ಅಷ್ಟೊಂದು ಸಿನಿಮಾಗಳು ಆಗ್ತಿದೆಯಾ? ಆಗ್ತಾ ಇರೋ ಸಿನಿಮಾಗಳು ಕೆಲವು ಸಿನಿಮಾ ಅಷ್ಟೇ ನನ್ನ ಬದುಕು ಮುಖ್ಯ. ಸಡನ್ ಆಗಿ ತಮಿಳ್ನಾಡಿಗೆ ಹೋಗು, ಅಲ್ಲಿ ಚೆಕ್ ಮಾಡು, ಯಾಕೆ ಈ ಫೀಲ್ಡಿಗೆ ಬರೋದಕ್ಕೆ ಎಕ್ಸೈಟ್ ಮಾಡ್ತು ಅಂದ್ರೇನೆ ಕನ್ನಡದಲ್ಲಿ ಹೇಳೋ ಅಂತ ಡೈಲಾಗು. ಆಗಲೇ ಮಾತಾಡ್ತಾ ಇದ್ವಿ, ಇವಾಗ ಕಂಟೆಂಟ್ ನೋಡೋರಿಗಿಂತ ಹೆಚ್ಚಾಗಿ ಕ್ರಿಯೇಟರ್ಸೇ ಜಾಸ್ತಿ ಆಗಿದ್ದಾರೆ. ಅಂದರೆ ಆಲ್ಮೋಸ್ಟ್ ಅವರವರೇ ಮನೆಗಳಲ್ಲಿ ಬ್ಯುಸಿ ಆಗಿದ್ದಾರೆ, ಆಡಿಯನ್ಸ್ ಅಂತ ಅನ್ನಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಇವಾಗ ಅವರನ್ನ ಆ ಒಂದು ಮೊಬೈಲ್ ಇರುವಂತಹ ಆ ಮೊಬೈಲ್ನ ಬಂಧನದಿಂದ ಹೊರಗೆ ತಂದು ಅವ್ರನ್ನ ಸಿನಿಮಾ ನೋಡೋ ಥರ ಮಾಡೋದೇ ಒಂದು ದೊಡ್ಡ ಚಾಲೆಂಜ್. ಸೊ ಅಂದರೆ ನೀವು ಆ್ಯಸ್ ಅನ್ ಆ್ಯಕ್ಟರ್ ಈಗ ಸಿನ್ಸ್ ಯು ವಾಂಟ್ ಟು ಬ್ರೇಕ್ ಮೊನೋಟನಿ ಇನ್ ಎವ್ರಿ ವಿಚ್ ವೇ, ಅಂದರೆ ಯಾವ ಥರದ ಪಾತ್ರ ಅಂದರೆ ಓಕೆ ಈಗ ಕೆಲವರು ವೆಬ್ ಸೀರೀಸಿಗೆ ಪ್ಲ್ಯಾಟ್ಫಾರ್ಮ್ಸ್ ಬೇಕಾದಷ್ಟಿದೆ ಇವಾಗ. ಆ್ಯಕ್ಚುಲಿ ಏನು ಬರೀ ಸಿನಿಮಾ ಮಾತ್ರನೇ ಇರಬೇಕು ಅಂತ ಏನಿಲ್ಲ, ಅಂದರೆ ತಮ್ಮ ಪ್ರತಿಭೆನ ತೋರಿಸ್ಕೊಳ್ಳೋದಕ್ಕೆ ವೆಬ್ ಸೀರೀಸ್ನ ಟ್ರೈ ಮಾಡುವಂತಹ ಉದ್ದೇಶ ಇದೆಯಾ? ಅಥವಾ ಇನ್ ಟರ್ಮ್ಸ್ ಆಫ್ ಅಂದರೆ ಈಗ ಕನ್ನಡತಿ ಅಂತ ಹೇಳುವಾಗ ನಮಗೆ ತಲೆಗೆ ಬರೋದೇ ಓಕೆ ನೆಕ್ಸ್ಟ್ ಡೋರ್ ಪಾತ್ರ ಆ ಥರದ್ದು. ಅದನ್ನು ಬ್ರೇಕ್ ಮಾಡುವಂಥ ಪ್ರಯತ್ನ ನೀವು ಮಾಡಿದ್ದೀರಾ ಕೆಲವೊಂದಷ್ಟು ಲೈಕ್ ಕಮರ್ಷಿಯಲ್ ಸಿನಿಮಾಗಳು, ಆ ಡ್ಯಾನ್ಸ್ ಮೂವ್ಸ್ ಅದೆಲ್ಲ ಸಾಕಷ್ಟು ಟ್ರೈ ಮಾಡಿದ್ದೀರಾ. ಬಟ್ ಅಪಾರ್ಟ್ ಫ್ರಮ್ ದಟ್ ಬೇರೆ ಥರ ಏನಾದರೂ ಪ್ರಯತ್ನ ಮಾಡಬೇಕು ಇಲ್ಲಿ ತನಕ ನೋಡದೇ ಇರುವಂತಹ ಅಂದರೆ ನೋಡಬೇಕು ಅನ್ನಿಸುತ್ತೆ? ನನಗೂ ಗೊತ್ತಿಲ್ಲ, ಇದೆಲ್ಲ ಇನ್ನೂ ಕ್ರ್ಯಾಕ್ ಮಾಡ್ತಾ ಇದ್ದೀನಿ. ಇವಾಗ ಕೆಲವೊಬ್ಬರು ಪ್ರಯತ್ನಗಳನ್ನ ನೋಡ್ತಾ ಇದ್ದೀನಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಇಮೇಜ್ನ ಬದಲಾಯಿಸ್ಕೊಳ್ಳೋದಕ್ಕೆ ಫೋಟೋ ಶೂಟ್ ಮಾಡಿಸ್ತಾ ಇದ್ದಾರೆ. ನನಗೇನು ಅನ್ಸುತ್ತೆ, ಅದು ಮಾಡಿದ್ದನ್ನ ನೋಡಿಕೊಂಡು ಜನ ಚೆನ್ನಾಗಿದೆ ಅಂತ ಅಲ್ಲಿಗೆ ಮುಗ್ದೋಗುತ್ತೆ. ಇದೇನು ಅದು ಫ್ರೀ ಕಂಟೆಂಟ್ ಆಗುತ್ತೆ, ಮತ್ತೆ ಅದೇನು ಸಿನಿಮಾಗೆ ಟ್ರಾನ್ಸ್ಲೇಟ್ ಆಗಲ್ಲ. ಈ ಥರ ಅನ್ನಿಸ್ತಾ ಇದೆ ನನಗೆ. ಏನೋ ನಾನು ಮಾಡೋದ್ರ ಮೂಲಕ ಆಗತ್ತೆ ಅಂತ ಅನ್ನೋಕ್ಕಿಂತ ಏನೇನೋ ಟೈಮಿಂಗ್ಗಳು ಕೂಡಿ ಬರಬೇಕಷ್ಟೇ. ಈಗ ಪ್ರತಿಯೊಬ್ಬರು ಕೂಡ ಅಲ್ಲಿ ಲಕ್ ಫ್ಯಾಕ್ಟರು ಟೈಮಿಂಗ್ ಎಲ್ಲ ವರ್ಕ್ ಆಗ್ತಾ ಇದೆ ಅಂತ ಕಾಣುತ್ತೆ. ನಾನೇನೋ ಮಾಡ್ತೀನಿ ಅನ್ನೋಕ್ಕಿಂತ. ಆದರೆ ಒಂದಂತೂ ಕ್ಲಾರಿಟಿ ಇರೋದೇನೆಂದರೆ, ಇಷ್ಟು ಪೂರ್ತಿ ನಮ್ಮ ಕೈಯಲ್ಲೇ ಇಲ್ಲದೆ ಇರೋದು ಅನ್ನೋಕ್ಕಿಂತ ನಾನು ಒಳ್ಳೆ ಕೆಲಸ ಮಾಡಬೇಕಿದೆ ಅಂತ ಹೇಳ್ಕೊಂಡು ಓಡಾಡ್ತಿದ್ರೆ ಯಾರೋ ಒಬ್ಬರಿಗೆ ಅದು ಕನೆಕ್ಟ್ ಆಗಬಹುದು. ಐ ಡೋಂಟ್ ನೋ, ಐ ರಿಯಲಿ ಡೋಂಟ್ ನೋ ಆನೆಸ್ಟ್ಲಿ. ಇನ್ಫ್ಯಾಕ್ಟ್ ಅಂದರೆ ಆ ಪ್ರಶ್ನೆ ನಾನು ಯಾವ ಹಿನ್ನೆಲೆಯಲ್ಲಿ ಕೇಳಿದ್ದು ಅಂತಂದರೆ, ಈಗ ತಮ್ಮಣ್ಣವರಾಗಿರ್ಬೋದು ಅಥವಾ ಮಂಜು ವಾರಿಯರ್ ನಮ್ಮ ಮಲಯಾಳಂ ಆ್ಯಕ್ಟರ್ಸ್ ಆಗಿರ್ಬೋದು, ಮೀರಾ ಜಾಸ್ಮಿನ್ ಅವರೆಲ್ಲ ಆಲ್ಮೋಸ್ಟ್ ಈಗ ಗರ್ಲ್ ನೆಕ್ಸ್ಟ್ ಡೋರ್ ಪಾತ್ರಗಳನ್ನು ಮಾಡಿಕೊಂಡೇ ಬಂದವರು. ಒಂದು ಹಂತದಲ್ಲಿ ಅದನ್ನೆಲ್ಲ ಬ್ರೇಕ್ ಮಾಡೋದು. ಈಗ ಇನ್ಫ್ಯಾಕ್ಟ್ ಮಂಜು ವಾರಿಯರ್ ಅವರು ಬ್ರೇಕ್ ಮಾಡಿ ತುಂಬ ಬೋಲ್ಡ್ ಆ್ಯಂಡ್ ಸ್ಕಿನ್ ಶೋ ಅದೆಲ್ಲ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಸಿಕ್ಕಾಬಟ್ಟೆ ಅವರಿಗೆ ಇದು ಬರ್ತಾ ಇದೆ. ನಾವು ಬೇರೆ ಥರನೇ ನೋಡಿದ್ವಿ ನಿಮ್ಮನ್ನು, ಯಾಕೆ ಹಿಂಗೆ ಮಾಡ್ತಿದ್ದೀರಾ ಆ ಥರದ್ದು. ಮತ್ತು ತಮ್ಮಣ್ಣ ಅವರು ಕೂಡ ಲವ್ ಸ್ಟೋರೀಸ್ ಮಾಡಿದಾಗ ಸಿಕ್ಕಾಬಟ್ಟೆ ಅವರಿಗೆ ಕಮೆಂಟ್ಸ್ ಬಂತು. ಬಟ್ ಅವ್ರು ಹೇಳಿದ್ರು, ನಾನು ಹೇಳಿದೆ ಆ್ಯಸ್ ಅನ್ ಆ್ಯಕ್ಟರ್ ಅದು ಕೂಡ ಒಂದು ಪಾತ್ರನೇ ಅಲ್ವಾ, ಅದು ಕೂಡ ಒಂದು ಎಮೋಷನ್ನೇ ಅಲ್ವಾ. ಅದನ್ನು ಇಲ್ಲಿ ತನಕ ಬೇಡ ಅಂತ ಅಂದ್ಕೊಂಡಿದ್ದೆ, ಆ ಥರದ್ದು ಮಾಡಬಾರ್ದು ಸೀನ್ಸ್ ಅಂತೆಲ್ಲ. ಬಟ್ ಸ್ಟಿಲ್ ಆ್ಯಸ್ ಅನ್ ಆ್ಯಕ್ಟರ್ ಅದನ್ನು ಎಕ್ಸ್ಪ್ಲೋರ್ ಮಾಡಿಲ್ಲ ಅಂತಂದರೆ ನಾನು ಕಂಪ್ಲೀಟ್ ಅಂತ ಅನಿಸೋದೇ ಇಲ್ಲ. ಸೊ ಅದಕ್ಕೋಸ್ಕರ ಅದು ಮಾಡಿದೆ ಅಂತ ಅವ್ರದ್ದೇ ಆದಂತಹ ಒಂದು ವ್ಯಾಖ್ಯಾನ ಕೊಟ್ಟರು. ಇನ್ಫ್ಯಾಕ್ಟ್ ಮೃಣಾಲ್ ಠಾಕೂರ್ ಕೂಡ ಅದನ್ನೇ ಹೇಳಿದ್ರು. ಈಗ ಸೀತಾರಾಮಮ್ಮನ ಸಿನಿಮಾ ಬಂದಮೇಲೆ ಅವ್ರು ಯಾವುದೋ ಒಂದು ಬೋಲ್ಡ್ ಫೋಟೋ ಹಾಕಿದಾಗ ಇನ್ಸ್ಟಾಗ್ರಾಮಲ್ಲಿ, ನಾವು ಈ ಥರ ನೋಡೋಕೆ ಇಷ್ಟಪಡಲ್ಲ, ನೀನು ಸೀತಾ ಅಂತ ಅಂದಾಗ, ಇಲ್ಲ ಏನು ನೀವು ಬರೀ ಅದನ್ನು ಇಷ್ಟಪಟ್ಟರೆ ಅನ್ನೋದನ್ನು ಆ್ಯಸ್ ಅನ್ ಆ್ಯಕ್ಟರ್ ಐ ಆಮ್ ನಾಟ್ ಗ್ರೋಯಿಂಗ್ ಅಂತಲ್ಲ. ಸೊ ಆ ಥರದ ಪ್ರಯತ್ನಗಳು ಮಾಡುವಂತಹ ಒಂದು ಇಂಟೆನ್ಷನ್ ಇದೆಯಾ ನಿಮ್ಮದು? ಇಷ್ಟೊತ್ತು ನೀವು ಕೊಟ್ಟಿದ್ದ ಎಕ್ಸಾಂಪಲ್ಸ್ ಎಲ್ಲ ತುಂಬ ಕರೆಕ್ಟಾಗಿದೆ, ಮತ್ತು ಯೋಚನೆ ಮಾಡಿರೋ ರೀತಿ ಚೆನ್ನಾಗಿದೆ. ಆದರೆ ಅದು ಇದರಲ್ಲಿ ಯಾರೂ ಕನ್ನಡದ ನಟಿ ಇರಲಿಲ್ಲ. ಅಂದರೆ ಅದೆಲ್ಲ ಸಮುದ್ರ. ನೀವು ಸಮುದ್ರದಲ್ಲಿ ನೀವು ಒಂದ್ಸಲ ಮೀನಾಗಿರೋ, ಒಂದ್ಸಲ ತಿಮಿಂಗಿಲಾಗಿರೋ, ಏನೋ ಒಂದು ಮಾಡ್ತಾ ಇದ್ರೆ ಗೊತ್ತಾಗುತ್ತೆ. ಇಲ್ಲಿ ಅಷ್ಟೊಂದು ಅವಕಾಶಗಳಿದೆಯಾ? ಫಸ್ಟ್ ಆಫ್ ಆಲ್ ಅಷ್ಟೊಂದು ಸಿನಿಮಾಗಳು ಆಗ್ತಿದೆಯಾ? ಅಷ್ಟೊಂದು ಪ್ರಾಮಿಸಿಂಗ್ ಸಿನಿಮಾಗಳು ಆಗ್ತಿದೆಯಾ? ಮತ್ತು ನಾನೇನೋ ಚೇಂಜ್ ಮಾಡಿಕೊಂಡೆ ಅಂದ ತಕ್ಷಣ ಅದು ಸಿನಿಮಾಗೆ ಬದಲಾಯಿಸುವಂಥದ್ದು ಆಗ್ತಿದೆಯಾ ಅನ್ನೋದು ಒಂದು ಫಂಡಮೆಂಟಲ್ ಕ್ವೆಶ್ಚನ್. ಇಲ್ಲಿ ಆಗ್ತಿರೋ ಸಿನಿಮಾಗಳು ಕೆಲವು ನನಗೆ ಸಿಗಬಹುದಾಗಿರೋ ಅವಕಾಶಗಳು ಅದರೊಳಗಿದೆ ಅಷ್ಟೇ. ಅವರೆಲ್ಲರೂ ತೆಲುಗು, ತಮಿಳು, ಹಿಂದಿ, ಒಂದು ತಮ್ಮನ್ನ ಅವರು ಪ್ರಯತ್ನ ಮಾಡೋ ಯೋಚನೆ ಇಲ್ಲ. ನನಗೆ ಏನಪ್ಪ ಅಂತಂದರೆ ಸಿನಿಮಾ ಅಷ್ಟೇ ನನ್ನ ಬದುಕು ಮುಖ್ಯ. ನಾನು ಅಷ್ಟೊಂದು ಬೇರೆ ಕಡೆ ಹೊರಟೋಗ್ತೀನಿ, ನನ್ನ ಮನೆ ಎಲ್ಲ ಬಿಟ್ಬಿಟ್ಟು ಎಲ್ಲೋ ಒಂದು ಕಡೆ ಮನೆ ಮಾಡಿಕೊಂಡು ಅಲ್ಲಿ ಸ್ಟ್ರಗಲ್ ಮಾಡ್ತೀನಿ, ಇಷ್ಟು ಮೈಂಡ್ಸೆಟ್ ಇಲ್ಲ ನನಗೆ. ನನಗಿರೋದು ನಾನು ಇಲ್ಲಿದ್ದೀನಿ, ಇಟ್ಸ್ ಓಕೆ. ನಾನು ಪ್ರಯಾರಿಟೈಸ್ ಮೈ ಲೈಫ್ ಮೋರ್. ಸೊ ಅಂದರೆ ನಾನು ಆ ಥರ ನಾನು ಹುಟ್ಟು ಬಂದಿದ್ದ ಲೆವೆಲಿಂದ ಇಲ್ಲಿ ತನಕ ಬರೋದಕ್ಕೆ ತುಂಬ ಸ್ಟ್ರಗಲ್ ಆಗಿದೆ. ಆ ಥರ ನನ್ನ ಕಂಫರ್ಟ್ ಝೋನಿಂದ ಬಂದಿರೋದು ಸಾಕಷ್ಟು ಆಗಿದೆ. ಬಟ್ ಆ್ಯಟ್ ದಿಸ್ ಮೊಮೆಂಟ್ ಆಫ್ ಮೈ ಲೈಫ್ ಇದಕ್ಕಿಂತ ಹೆಚ್ಚಿನ ಅನ್ಕಂಫರ್ಟಬಲ್ ಝೋನಿಗೆ ಹೋಗೋಕ್ಕೆ ಕಷ್ಟ ಇದೆ ನನಗೆ ಅನಿಸುತ್ತೆ. ಅಂದರೆ ಅದು ಹಾಫ್ ಹಾರ್ಟೆಡ್ ಆಗೋಗಬಹುದು. ಎಲ್ಲೋ ಮುಂಬೈಗೆ ಹೋಗ್ಬಿಟ್ಟು ಅಲ್ಲಿ ಟ್ರೈ ಮಾಡೋದು, ಅಥವಾ ಯಾವುದೋ ಬೇರೆ ಲ್ಯಾಂಗ್ವೇಜ್ಗೆ ಅಷ್ಟೊಂದು ನನಗೆ ಅಷ್ಟೊಂದು ಗಟ್ಸ್ ಆಗಲಿ ಅಥವಾ ಅಷ್ಟೊಂದು ಏನಂತಾರೆ ಹಸ್ಲಿಂಗ್ ಮೈಂಡ್ಸೆಟ್ ಇಲ್ಲ ಈಗ ನನಗೆ. ಆಫರ್ಸ್ ಕೂಡ ಏನಾದರೂ ಬಂದಿದೆಯಾ ಆ ಥರ?
ನನಗೆ ಯಾರ್ಯಾರೋ ಫೋನ್ ಮಾಡ್ತಾಯಿದ್ರು, ಆದರೆ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ನನಗೆ. ಸಡನ್ನಾಗಿ ತಮಿಳ್ನಾಡಿಗೆ ಹೋಗು, ಅಲ್ಲಿ ಚೆಕ್ ಮಾಡು, ಅದೆಲ್ಲ ನಂಗೆ ಗೊತ್ತಿಲ್ಲ. ಅದೆಲ್ಲದಕ್ಕೂ ಹೆಚ್ಚಾಗಿ ನಾನು ಇಲ್ಲಿಗೆ ನನಗೆ ನನ್ನನ್ನು ಮೊದಲ ಥಾಟ್ ಯಾಕೆ ಈ ಫೀಲ್ಡಿಗೆ ಬರೋದಕ್ಕೆ ಎಕ್ಸೈಟ್ ಮಾಡ್ತು ಅಂದ್ರೇ, ಇಟ್ ಈಸ್ ಸ್ಟೋರೀಸ್ ಮತ್ತು ಕನ್ನಡದಲ್ಲಿ ಹೇಳೋ ಅಂಥ ಡೈಲಾಗು, ಕನ್ನಡದಲ್ಲಿ ಪರ್ಫಾರ್ಮ್ ಮಾಡೋದು, ಅದು ಪೂರ್ತಿ ನನ್ನದೇ ಆದಾಗ. ನನಗೆ ಬೇರೆ ಲ್ಯಾಂಗ್ವೇಜ್ನಲ್ಲಿ ಅದು ನಂದಾಗತ್ತೆ ಅಂತ ನನಗೆ ಅನಿಸೋದಿಲ್ಲ. ಆಮೇಲೆ ಮೊದಲು ಆಫರ್ ಬರಬೇಕು, ಅದಾದಮೇಲೆ ಈ ಉತ್ತರ. ಬಟ್ ಸ್ಟಿಲ್ ಹಂಗಾಗಿ ಹೋದೆ ಅಂತ ಅಂದ್ಕೊಂಡ್ರೂ ಕೂಡ ಅಲ್ಲಿ ಒಂದು ಪರಿಪೂರ್ಣತೆ ಫೀಲಿಂಗ್ ನನಗೆ ಸಿಗಲ್ಲ ಅಂತ ಕಾಣುತ್ತೆ. ಸೊ ನಾನು ಕನ್ನಡದಲ್ಲೇ ಮಾಡ್ತೀನಿ. ಕನ್ನಡದಲ್ಲಿ ನಾನು ಅಷ್ಟೊಂದು ಏನೇನೋ ಮಾಡಿ ಕಳೆದೋಗೋಕ್ಕಿಂತ ನಾನು ಇಷ್ಟಿದ್ದೀನಿ, ಇಷ್ಟರೊಳಗೆ ನನಗೆ ಅವಕಾಶಗಳು ಸಿಕ್ಕರೆ ಅಥವಾ ನಾನೇ ಅವಕಾಶನ ಕ್ರಿಯೇಟ್ ಮಾಡ್ಕೊಳಕ್ಕಾದ್ರೆ, ಈಗ ಪುಸ್ತಕ ಎಲ್ಲ ನನಗೆ ಅವಕಾಶ ಯಾರೂ ಮಾಡಿಕೊಟ್ಟಿದ್ದಲ್ಲ, ನಾನೇ ಬರೆದಿದ್ದು. ಸೊ ನಾಳೆ ನನಗೆ ಏನೋ ಒಂದು ಸಿನಿಮಾನೋ ಅಥವಾ ಇನ್ನೊಂದೇನೋ ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಸಾಧ್ಯ ಆದರೆ, ಐ ಥಿಂಕ್ ಐ ವಿಲ್ ವರ್ಕ್ ಆನ್ ಓನ್ಲಿ ದ್ಯಾಟ್ ಪ್ಲ್ಯಾಟ್ಫಾರ್ಮ್ ಅನ್ಸುತ್ತೆ.